ಸಿ ಟಿ ರವಿಯವರ ಮೇಲೆ ಒಂದು FIR ದಾಖಲಾಗಿದೆ ಮದ್ದೂರು ಪ್ರಕರಣದ ವಿಚಾರದಲ್ಲಿ. ಮದ್ದೂರಿಗೂ ಸಿ ಟಿ ರವಿಯವರಿಗೂ ಏನು ಸಂಬಂಧ? ಯಾಕೆ ಅಂತಂದರೆ ಅವರೊಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ಅದೇನು ಕ್ರಿಯೆಗೆ ಪ್ರತಿಕ್ರಿಯೆ ಅಂತ ಹೇಳಿದ್ರಂತೆ. MLC ಸಿ ಟಿ ರವಿಯವರ ವಿರುದ್ಧ FIR ದಾಖಲಾಗಿದ್ದು, FIR ಸಂಬಂಧ ಸಿ ಟಿ ರವಿಯವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನೋಡಿ, ನಾನು ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅಂತ ನಾನು ಹೇಳಿದ್ದೆ. ಪ್ರೀತಿಗೆ ಪ್ರೀತಿ, ಕಲ್ಲಿಗೆ ಕಲ್ಲು ಅಂತ ಹೇಳಿದ್ದೆ. ನನ್ನ ಹೇಳಿಕೆಗೆ ನಾನು ಇವತ್ತೂ ಕೂಡ ಬದ್ಧ ಅಂತ ಚಿಕ್ಕಮಗಳೂರಿನಲ್ಲಿ MLC ಸಿ ಟಿ ರವಿಯವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನ್ನ ಸ್ಟೇಟ್ಮೆಂಟ್ ಏನಿದೆ ನಾನು ಕರೆಕ್ಟಾಗಿ ಹೇಳಿದ್ದೀನಿ ಅನ್ನುವಂಥದ್ದು ಅವರಿಗಿರೋದು. ಹಾಗಾಗಿ ಅದನ್ನು ಮತ್ತೆ ಸ್ಪಷ್ಟೀಕರಣವನ್ನು ಕೊಟ್ಟು ಹೌದು ನಾನು ಅದಕ್ಕೆ ಬದ್ಧನಾಗಿದ್ದೀನಿ ಅಂತಲೇ ಹೇಳಿದ್ದಾರೆ. ಮದ್ದೂರಿನಲ್ಲಿ ಗಣಪತಿ ಸಾಮೂಹಿಕ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಸಿ ಟಿ ರವಿ ಅವರು ಮಾತನಾಡಿದ್ದಾರೆ ಅಂತ ಈಗಾಗಲೇ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರು ನೀಡಿರುವಂಥ ದೂರಿನ ಅನ್ವಯ ಸಿ ಟಿ ರವಿ ಅವರ ವಿರುದ್ಧ ಮಂಡ್ಯದ ಮದ್ದೂರು ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ಸಿ ಟಿ ರವಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೂ ಸಹ ಮಾತಾಡ್ಸೋಣ. ಸರ್, ಈಗ ನಿನ್ನೆ ಸಾಮೂಹಿಕ ಗಣಪತಿ ವಿಸರ್ಜನಾ ಕಾರ್ಯಕ್ರಮದಲ್ಲಿ ನೀವು ಮಾತಾಡಿದಂಥ ಹಿನ್ನೆಲೆಯಲ್ಲಿ ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿರುವಂಥದ್ದು, ಏನು ಮಾತಾಡಿರುವಂಥದ್ದು ಸರ್? ಪ್ರಕರಣ ಯಾಕೆ ಅಂತ? ಒಂದು, ನಾನು ಕೇಸಿಗೆ ಹೆದರವನಲ್ಲ. ಕೇಸು ಮೊದಲನೇದು ಅಲ್ಲ, ಕೊನೆಯ ಕೇಸು ಅಲ್ಲ. ನನ್ನ 14ನೇ ವಯಸ್ಸಿದ್ದಾಗ ರೈತರ ಪರವಾದ ಹೋರಾಟದಲ್ಲಿ ಭಾಗವಹಿಸಿದ ಕಾರಣಕ್ಕೆ ನನ್ನ ಮೇಲೆ ಮೊಕದ್ದಮೆ ದಾಖಲಾಗಿತ್ತು. ಅದರ ನಂತರ ರಾಮ ಮಂದಿರದ ಹೋರಾಟ, ದತ್ತಪೀಠ ಹೋರಾಟ, ರಾಷ್ಟ್ರಧ್ವಜದ ಹೋರಾಟ, ಕಾಶ್ಮೀರ ಚಲೋ, ಇದಲ್ಲದೆ ಜನಪರ ಹೋರಾಟ ಮಾಡಿದ ಹಿನ್ನೆಲೆಯಲ್ಲಿ 60ಕ್ಕೂ ಹೆಚ್ಚು ಮೊಕದ್ದಮೆಗಳನ್ನು ದಾಖಲಿಸಿದ್ರು. ನನಗೇನು ಹೊಸ್ತೇನಲ್ಲ. ಪೊಲೀಸ್ ಸ್ಟೇಷನು ಹೊಸ್ತಲ್ಲ, ಜೈಲು ಹೊಸ್ತಲ್ಲ, ಕೇಸ್ಗಳು ಕೂಡ ಹೊಸ್ತಲ್ಲ. ಕೇಸಿಗೆ ಹೆದರುವ ಜಾಯಮಾನದವೂ ಅಲ್ಲ. ಹಿಂದುತ್ವದ ಪರವಾಗಿ, ಜನರ ಪರವಾಗಿ, ದೇಶದ ಪರವಾಗಿ ಧ್ವನಿ ಎತ್ತೀನಿ, ಸತ್ಯ ಹೇಳ್ತೀನಿ. ನಿನ್ನೆ ನಾನು ಮಾತಾಡಿದ್ದು, ನೀವು ಕಲ್ಲು ಹೊಡೆದ್ರೆ, ನೀವು ತೊಡೆ ತಟ್ಟಿದರೆ, ನೀವು ಪೆಟ್ರೋಲ್ ಬಾಂಬ್ ಹಾಕಿದರೆ, ನೀವು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದರೆ ಸಹಿಸುವಂಥ ಸಹನೆಯ ಕಾಲ ಮುಕ್ತಾಯ ಆಗಿದೆ. ಅದಕ್ಕೆ ರಿಯಾಕ್ಷನ್ ಪ್ರಾರಂಭ ಆಗುತ್ತೆ ಅನ್ನೋದನ್ನು ನಾನು ಹೇಳಿದ್ದೇನೆ. ನೀವೇನು ಮಾಡ್ತೀರೋ ಅದಕ್ಕೆ ಪ್ರತಿಕ್ರಿಯೆ. ನೀವು ಪ್ರೀತಿ ತೋರಿಸಿದ್ರೆ ನಾವು ಪ್ರೀತಿ ತೋರಿಸ್ತೀವಿ. ನೀವು ದ್ವೇಷನ ಮಾಡಿದ್ರೆ ಅದಕ್ಕೆ ಪ್ರತಿಕ್ರಿಯೆಯಾಗಿ ದ್ವೇಷನೇ ಬರುತ್ತೆ. ನೀವು ಕಲ್ಲು ಹೊಡೆದ್ರೆ ಕಲ್ಲು ಹೊಡೆಸ್ಕೊಂಡು ಸಹಿಸ್ಕೊಳ್ಳೋ ಕಾಲ ಅಲ್ಲ. ನೀವು ಪೆಟ್ರೋಲ್ ಬಾಂಬ್ ಹಾಕಿದರೆ ಪೆಟ್ರೋಲ್ ಬಾಂಬ್ ಹಾಕಿಸ್ಕೊಂಡದ್ದನ್ನು ಸುಡಿಸ್ಕೊಳ್ಳೋ ಕಾಲ ಹೋಯಿತು. ಅದಕ್ಕೆ ಪ್ರತಿಕ್ರಿಯೆ ಬರುತ್ತೆ ಅಂತ ಹೇಳಿದ್ದೇನೆ. ನಿಮ್ಮದೇ ಮಾದರಿಯಲ್ಲಿ ಪ್ರತಿಕ್ರಿಯೆ ಕೊಡ್ತೀವಿ ಅಂತ ಹೇಳಿದ್ದೇನೆ. ಇವತ್ತಿಗೂ ಬದ್ಧ. ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಸುಮ್ಮನೆ ಇರಬೇಕೇನ್ರಿ? ಗಣೇಶನ ವಿಗ್ರಹದ ಮೇಲೆ ಉಗಿದ್ರೆ ಸುಮ್ಮನೆ ಇರಬೇಕೇನ್ರಿ? ನಾವು ಅವ್ರಿಗೆ ಹಾಗೆ ಮಾಡಿದರೆ ಸುಮ್ಮನೆ ಇರೋರು ಅವರು? ನಮಗೇನು ಸಹನೆ ಪಾಠ ಹೇಳೋದು? ಮತ್ತು ಕಾನೂನು ಪಾಲಿಸುವಂಥ ಮಿಸ್ಟರ್ ಮಂಜುನಾಥ್ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ರಾತ್ರಿ 10 ಗಂಟೆ ನಂತರ ಬೆಳಗ್ಗೆ 6 ಗಂಟೆವರೆಗೂ ಧ್ವನಿವರ್ಧಕ ಬಳಸುವಂತಿಲ್ಲ. ನಾಳೆ ಬೆಳಗ್ಗೆ ನೀನು ಸೋಮೋಟೋ ಕೇಸ್ ಹಾಕ್ಬೇಕು. ನಿನ್ನ ಮದ್ದೂರು ಜುಡಿಸ್ಟಿಕ್ಷನಲ್ಲಿ ಯಾರ್ಯಾರು ಬೆಳಗಿನ ಜಾವ 5 ಗಂಟೆ ಕೂಗ್ತಾರೆ, ಎಲ್ಲಿ ಉಳಿದವ್ರ ನಿದ್ದೆ ಡಿಸ್ಟರ್ಬ್ ಮಾಡೋ ರೀತಿಯಲ್ಲಿ ಕೇಸ್ ಹಾಕಿ ನಾನು ಕಾನೂನಿಗೆ ಬದ್ಧ ಇದ್ದೀನಿ ಅಂತ ತೋರಿಸು. ಕಾಕಿ ಬಟ್ಟೆಗೆ ನಿಯತ್ತಿದೆ ಅಂತ ತೋರಿಸು. ನನ್ನ ಮೇಲೆ ಕೇಸ್ ಹಾಕಿ ನಿಯತ್ತು ತೋರಿಸೋದಲ್ಲ, ಅದನ್ನ ಮೇಲೆ ಹಾಕಿ ತೋರಿಸು. ಆವಾಗ ನೀನು ನಿಷ್ಪಕ್ಷಪಾತವಾಗಿದೆಯಾ ಅಂತ ಅನಿಸುತ್ತೆ. ನಾನು ಕೇಸನ್ನು ಎದುರಿಸ್ತೇನೆ. ಕೇಸಿಗೆ ನಂಗೆ ಹೆದರಿಕೆ ಇಲ್ಲ. ಯಾರು ಪ್ರಚೋದನೆ ಮಾಡೋದು? ಅಲ್ಲ ಒಬ್ಬನೇ ದೇವರು ಅನ್ನೋದೊಂದು ಪ್ರಚೋದನೆ ಅಲ್ವಾ? ರಾಮನ ನೆಲದಲ್ಲಿ, ಕೃಷ್ಣನ ನೆಲದಲ್ಲಿ, ಶಿವನ ನೆಲದಲ್ಲಿ, ಬುದ್ಧನ ನೆಲದಲ್ಲಿ, ಮಹಾವೀರರ ನೆಲದಲ್ಲಿ, ಗುರುನಾನಕರ ನೆಲದಲ್ಲಿ, ಬಸವಣ್ಣವ್ರ ನೆಲದಲ್ಲಿ ಅಲ್ಲ ಒಬ್ಬನೇ ದೇವರು ಅಂತಂದರೆ ಹಂಗಾರೆ ಉಳಿದ ದೇವರ ಅಸ್ತಿತ್ವ ಏನು? ಇದು ಪ್ರಚೋದನೆ. ನಾವು ಹೇಳಿಬಿಟ್ರೆ ಆ ಕೇಸ್ಗಳನ್ನು ಹಾಕೋ ಮುಖಾಂತರ ಸಿ ಟಿ ರವಿನ ಹೆದರಿಸ್ಬೋದು, ಆ ಸಿ ಟಿ ರವಿ ವಾಯ್ಸನ್ನು ಕಡಿಮೆ ಮಾಡ್ಬೋದು ಅಂತ ಅನ್ನೋ ಉದ್ದೇಶನ. ನೋಡಿ, ಇವಕ್ಕೆಲ್ಲ ಹೆದರಿ ರಾಜಕಾರಣ ಮಾಡೋದಾಗಿದ್ದರೆ 37-38 ವರ್ಷದ ಹಿಂದಲೇ ಓಡೋಗ್ಬೇಕಿತ್ತು ರಾಜಕಾರಣದಿಂದ. ಹೆದರಿ ರಾಜಕಾರಣ ಮಾಡೋನಲ್ಲ. ಎದುರಿಸಿ ಬೆಳೆದಿದ್ದೇನೆ. ಜನರ ಸಲುವಾಗಿ ಹೋರಾಟ ಮಾಡಿದ್ದೇನೆ. ಹಿಂದುತ್ವದ ಸಲುವಾಗಿ ಹೋರಾಟ ಮಾಡಿದ್ದೇನೆ. ಮುಂದೂ ಹಿಂದುತ್ವ ಪರವಾಗಿ ಹೋರಾಟ ಮಾಡ್ತೇನೆ. ನಾನು ಹಿಂದೂ ಅನ್ನೋದು, ಆಮೇಲೆ ನಾಮ ಹಾಕೊಳ್ಳೋದು, ಆಮೇಲೆ ನಾಮ ಅಳಿಸ್ಕೊಂಡು ಹೋಗಿ ಇನ್ನೊಂದು ಕಡೆಗೆ ಟೋಪಿ ಹಾಕಿ ನಮಾಜ್ ಮಾಡೋದು, ಮುಂದಿನ ಜನ್ಮ ಇದ್ದರೆ ನಾನು ಸಾಬ್ರಾಗಿ ಹುಡ್ತೀನಿ ಅಂತ ಹೇಳೋದು, ಈ ಕಡೆಗೆ ಬಂದು ಸುಮ್ಮನೆ ಹೇಳಿದೆ ಮಾರ್ಯ ಅನ್ನೋದು,